ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. So we'll start with 3 Omkaras, please. Namaste, sir. Namaste, Akka. Namaste. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Release both the hands, please. And namaste everyone. So ಎಲ್ಲರಿಗೂ ನಮಸ್ತೆ. ನಮಸ್ತೆ ಎವ್ರಿವನ್. ನಮಸ್ತೆ. Namaste, sir. ನಮಸ್ತೆ ಅಕ್ಕ. ನಮಸ್ತೆ. Okay, we'll start this. Actually, I told you we'll start off with the Dashavatara story. So Dashavataraದ್ದು ನಿಮಗೆ ಕತೆ I just tell you. So ದಶಾವತಾರ ಕತೆಗಳನ್ನ ಓದಿದ್ದೀರಾ, ಕತೆಗಳನ್ನ ಕೇಳಿದ್ದೀರಾ? ಈ ದಶಾವತಾರ ಕೇಳಿದ್ದೀರಾ ಹೇಳಿ ನನಗೆ. ಸೊ ನಾವು ಅಂದರೆ ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ ಬಾರ್ನ್ ಹಿಯರ್ ಹ್ಯಾಸ್ ಗಾನ್ ಥ್ರೂ ದಶಾವತಾರ. ಸೊ ಸೊ ನೀವು ಮೆಡಿಕಲ್ ಕಾಲೇಜ್, ನಿಮ್ಮ ಮನೇಲಿ ಯಾರಾದರೂ ಮೆಡಿಕಲ್ ಓದ್ತಾ ಇದ್ದರೆ ಅಥವಾ ಡಾಕ್ಟರ್ ಓದ್ತಾ ಇದ್ದರೆ, MBBS ಓದ್ತಾ ಇದ್ದರೆ ಅವರಿಗೆ ಇದು ಗೊತ್ತಾಗತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಅ ಚಾನ್ಸ್, ಬೆಂಗಳೂರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆ. ಈಗ ನನಗೆ ಅನಿಸುತ್ತೆ ಭಾಳಷ್ಟು ಕಾಲೇಜಸ್ ವಿಲ್ ಹ್ಯಾವ್ ದಟ್ ಪ್ಲಾಸೆಂಟಾದು, ಅಂದರೆ 1 ತಿಂಗಳಿಗೆ ಮಗು ಹೇಗಿರುತ್ತೆ, 2 ತಿಂಗಳಿಗೆ ಮಗು ಹೇಗಿರುತ್ತೆ ಅಂತ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಟಿರ್ತಾರೆ. 1 ತಿಂಗಳಿಗೆ ಇನ್ ಮದರ್ಸ್ ವೂಂಬ್ ಹೇಗಿರುತ್ತೆ ಮಗು ಅಂತ. So we'll go one by one. The first month and the first avatara is the Matsya Avatara. So Matsya Avataradalli, like a fish, now the placenta, the ಏನು ಆ ಮಗು ಇದೆ ಅದು ಫಿಶ್ ಫಾರ್ಮ್, ಫಿಶ್ಶಿನ ರೂಪದಲ್ಲಿ ಇರುತ್ತೆ. ದಟ್ ಈಸ್ ಹೌ ಇಟ್ ಈಸ್ ಇನ್ ದ ಫಸ್ಟ್ ಮಂತ್. ಸೊ 2ನೇ ತಿಂಗಳಲ್ಲಿ ಕೂರ್ಮ ಅವತಾರ. ಸೊ ದ ಬ್ಯಾಕ್ ಬೋನ್ ಇಸ್ ಡೆವಲಪ್ಡ್ ಆ್ಯಂಡ್ ಬೋನ್ ಗೂನವಾಗಿರುತ್ತೆ. ಸೊ ಅದಕ್ಕೆ ಕೂರ್ಮನ್ ಥರ ಇರುತ್ತೆ. ಕೂರ್ಮ ಮೀನ್ಸ್ ಫೀಟಸ್, ಏನು ಆ ಮಗು ಇದೆ ಅದು ಫಿಶ್ ಫಾರ್ಮ್, ಫಿಶ್ಶಿನ ರೂಪದಲ್ಲಿ ಇರುತ್ತೆ. ದ್ಯಾಟ್ ಈಸ್ ಹೌ ಇಟ್ ಈಸ್ ಇನ್ ದ ಫಸ್ಟ್ ಮಂತ್. ಸೊ 2ನೇ ತಿಂಗಳಲ್ಲಿ ಕೂರ್ಮ ಅವತಾರ. ಸೊ ದ ಬ್ಯಾಕ್ ಬೋನ್ ಇಸ್ ಡೆವಲಪ್ಡ್ ಆ್ಯಂಡ್ ಬೋನ್ ಗೂನವಾಗಿರುತ್ತೆ. ಸೊ ಅದಕ್ಕೆ ಕೂರ್ಮನ್ ಥರ ಇರುತ್ತೆ. ಕೂರ್ಮ ಮೀನ್ಸ್ ಟಾರ್ಟೈಸ್. ಸೊ ಕೂರ್ಮ ಅವತಾರ ಥರ ಇರುತ್ತೆ. 3ನೇದು ವರಾಹ ಅವತಾರ. ದ ಹ್ಯಾಂಡ್ಸ್, ದ ಲಿಂಬ್ಸ್ ದೇ ಡೆವಲಪ್, ಆ್ಯಂಡ್ ಲಿಂಬ್ಸ್ ಡೆವಲಪ್ ಆದಾಗ ವೆಲ್ಬೋಸ್ ಡೆವಲಪ್ ಆಗುತ್ತೆ, ಕೈಗಳು ಡೆವಲಪ್ ಆಗುತ್ತೆ. ಸೊ 2 ಕೈ ಹೀಗೆ ಇಟ್ಕೊಂಡಿರುತ್ತೆ. ಮಗುದ ಎಲ್ಬೋಸ್ ಏನು ಪ್ರೊಟ್ರೂಡ್ ಆಗುತ್ತೆ. ಇಟ್ ಲುಕ್ಸ್ ಲೈಕ್ ಕೊಂಬು, ವರಾಹ ಅವತಾರದ ಕೊಂಬು. ಸೊ ವರಾಹ ಅವತಾರ. ಸೊ ದಟ್ ಈಸ್ ದ 3rd ಅವತಾರ. The 4th avatara in the important starts. 4th avatara is Narasimha avatara.
ನಾರಸಿಂಹ ಅಂದರೆ ಏನು? ಹಾಫ್ ಹ್ಯೂಮನ್ ಹಾಫ್ ಆ್ಯನಿಮಲ್. ಸೊ half human, half animal. So it is at this point that the soul, if it is a human soul, it will enter the womb between 4th and 5th month. So till such time, it is called as a different. ಅದು ಫೋರ್ತ್ ಅಂದರೆ ಯಾವಾಗ ಆತ್ಮ ಒಳಗಡೆ ಸೇರಿಕೊಳ್ಳುತ್ತೆ, ಅದರ ನಂತರ ಈವನ್ ಡಾಕ್ಟರ್ಸ್ ಕಾಲ್ ಇಟ್ ಆಸ್ ಅ ಬೇಬಿ, ಆಸ್ ಅ ಚೈಲ್ಡ್, as a so before that it is not called as a child, it is not called as a baby, it is called as a placenta. I think I am right, Dr. Ranjali. Fetus. Placenta. I think I am right, Dr. Ranjali. Fetus, sir. It is called as fetus. Thank you. The fetus. Yes, thank you, Devra. Thank you very much. It is called as fetus. Before 4 months, it is called as fetus. After the 4th month, once the soul enters the womb, that is the baby, between 4th and 5th month, from that time onwards, it is called as the child or the baby. Am I right, Akka? Yes, sir. Okay, so fetus irodu, fetus has life in it, but no atma in it. So 4th and 5th month ಇಂದ the baby ಅಂತ ಕರೀತಾರೆ ಅಥವಾ child ಅಂತ ಕರೀತಾರೆ, because the Atman enters the womb. So 4th month is the decider. Okay, ಅದಕ್ಕೆ ನೀವು ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀರಾ. ಯಾವ ಹಬ್ಬ ಹೇಳಿರೋಣ? 4ನೇ ತಿಂಗಳು ಒಂದು ಚಾತುರ್ಮಾಸ. ಚಾತುರ್ಮಾಸ. ಎಸ್ ದೇವ್ರೆ. ಓಕೆ ದೇವ್ರೆ, ಸಂಸ್ಕಾರ ಸರ್. ಏನಮ್ಮ? ಗರ್ಭ ಸಂಸ್ಕಾರ. ಗರ್ಭ ಸಂಸ್ಕಾರ ಎಲ್ಲ 5th ಮಂತ್ 6th ಮಂತಿಂದ ಸ್ಟಾರ್ಟ್ ಆಗುತ್ತೆ, ಅದಿದೆ. ಬಟ್ ಒಂದು ಹಬ್ಬ ಆಚರಿಸ್ತೀರಾ, ಇಟ್ ಈಸ್ ಫೇಮಸ್ ಆಲ್ ರೌಂಡ್ ದ ವರ್ಲ್ಡ್. ಗಣೇಶ. ವೆರಿ ಗುಡ್, ಥ್ಯಾಂಕ್ ಯು ದೇವ್ರೆ. ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ. ಚತುರ್ಥಿ ಅಂದರೆ 4th. ಹೌ ಡಸ್ ಗಣೇಶ ಲುಕ್ ದೇವ್ರೆ? ಹಾಫ್ ಆ್ಯನಿಮಲ್ ಆ್ಯಂಡ್ ಹಾಫ್ ಹ್ಯೂಮನ್ ಬೀಯಿಂಗ್. ಎಸ್ ಎಸ್. ಸೊ ಗಣಪತಿ ಚತುರ್ಥಿಯ ಪ್ರತೀಕ, the significance is that in the 4th month, in the womb of a mother, so ಇಲ್ಲಿ ಹ್ಯೂಮನ್ ಅಥವಾ ಆ್ಯನಿಮಲ್. ಸೊ ನಿಮಗೆ ಗೊತ್ತಿದೆ ನರಸಿಂಹ ಅವತಾರದ್ದು. ಓಕೆ, 5ನೇ ಅವತಾರ ಈಸ್ ದ ಪರಶುರಾಮ ಅವತಾರ. ಸ್ಕಿನ್ ಆಫ್ ದ ಚೈಲ್ಡ್ ಈಸ್ ವೆರಿ ಥಿನ್, ಸೊ ನರ್ವ್ಸು ಬ್ಲಡ್ ವೆಸಲ್ಸು ಎಲ್ಲ ಡೆವಲಪ್ ಆಗಿರುತ್ತೆ. ಸೊ ದ ಚೈಲ್ಡ್ ವಿಲ್ ಬಿ ಲುಕಿಂಗ್ ರೆಡ್. ಸೊ ಪರಶುರಾಮ ಏನು ಮಾಡಿದ್ದ? 21 ಬಾರಿ ಇಡೀ ಭೂಮಿಯನ್ನು ಸುತ್ತಿ ಮೇಡ್ ದ ಎಂಟೈರ್ ವರ್ಲ್ಡ್ ರೆಡ್ ಇನ್ ಕಲರ್. ಓಕೆ, ಬ್ಲಡ್ 21 ಬಾರಿ ಸುತ್ತಿ ಎಲ್ಲ ಕ್ಷತ್ರಿಯರನ್ನು ಅವನು ಅಂದರೆ ಸಂಹಾರ ಮಾಡಿದ್ದ. ಸೊ ದ ಎಂಟೈರ್ ವರ್ಲ್ಡ್ ವಾಸ್ ರೆಡ್ ಇನ್ ಕಲರ್. ಓಕೆ, ಸೊ ದಟ್ ವಾಸ್ ನರಸಿಂಹ ಅವತಾರ. ದೆನ್ ಕಮ್ಸ್ ವಾಮನ ಅವತಾರ. 6ನೇ ತಿಂಗಳು. ವಾಮನ ಮೀನ್ಸ್ ಯಂಗ್ ಬ್ರಾಹ್ಮಣ, ಪೂರ್ತಿ ಡೆವಲಪ್ ಆದಂತಹ ಚೈಲ್ಡ್. ಸೊ ಸೌಮ್ಯವಾಗಿರುತ್ತೆ. ವಾಮನನ ಅವತಾರ ಅದರ ಪ್ರತೀಕ. 7th ಮಂತ್ ಇಸ್ ಶ್ರೀರಾಮ ಅವತಾರ, ರಾಮನ ಅವತಾರ. ರಾಮ ಸೌಮ್ಯವಾಗಿದ್ದ. ಆ ಬೇಬಿನೂ ಇನ್ ದ ವೂಮ್ ವಿಲ್ ಬಿ ವೆರಿ ವೆರಿ ಸೌಮ್ಯವಾಗಿರುತ್ತೆ. Okay, but the movements in the womb starts from the 5th month, that is after the soul enters the body. So between 4th and 5th month ಹೇಳಿದ್ನಲ್ಲ, soul enters the body ಅಂತ, ಅವಾಗಿಂದ the movement in the womb for the mother is felt. Now the next is the 8th month, Krishna Avatara. Now Krishna, ಯಾವ ಕೃಷ್ಣನ ಹುಟ್ಟುಹಬ್ಬ ಏನಂತ ಸೆಲೆಬ್ರೇಟ್ ಮಾಡ್ತಾರಮ್ಮ? ಕೃಷ್ಣ ಜನ್ಮಾಷ್ಟಮಿ. 8ನೆಯ ತಿಂಗಳಲ್ಲಿ ಅಷ್ಟಮಿ. 8th ಮಂತ್ ಕೃಷ್ಣ. ಸೊ ಕೃಷ್ಣಂದ ಕೆಲಸ ಏನು? ಹಾಲನ್ನು ಕುಡಿಯೋದು, ಕರ್ಡ್ಸನ್ನು ಕುಡಿಯೋದು ಆ್ಯಂಡ್ ಆಟ ಆಡೋದು. 8th ಮಂತ್ ಆಲ್ ದ ಮದರ್ಸ್ ವಿಲ್ ನೋ ದಟ್ ದ ಮೂಮೆಂಟ್ ಆಫ್ ದ ಚೈಲ್ಡ್ ಈಸ್ ಮ್ಯಾಕ್ಸಿಮಮ್.
ಆ ಕಡೆ ಈ ಕಡೆ ರೋಲಿಂಗು, ಆಲ್ ಸಾರ್ಟ್ಸ್ ಆಫ್ ಕಿಕ್ಕಿಂಗ್, ರೋಲಿಂಗ್, ಎವ್ರಿಥಿಂಗ್ ವಿಲ್ ಬಿ ದೇರ್. ಸೊ ದಟ್ ಈಸ್ ದ 8th ಮಂತ್. ಆ್ಯಂಡ್ ಅದರ ಪ್ರತೀಕ ಕೃಷ್ಣ ಜನ್ಮಾಷ್ಟಮಿ, 8th ಅಷ್ಟಮಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ವಿಲ್ ಬಿ ನೋಯಿಂಗ್ ಇಸ್ ದಟ್ 7ನೇ ತಿಂಗಳಲ್ಲಿ ಹುಟ್ಟೋ ಮಗು, ಎಸ್ ಸಂಹೌ ಅದು ಉಳಿಯುತ್ತೆ. 8ನೇ ತಿಂಗಳಲ್ಲಿ ಹುಟ್ಟೋ ಮಗು 8ನೇ ತಿಂಗಳಲ್ಲಿ ಹುಟ್ಟುವ ಮಗು ಸಾಮಾನ್ಯವಾಗಿ ಉಳಿಯೋದಿಲ್ಲ. ಉಳಿದ್ರೂ ಇನ್ಕ್ಯುಬೇಟರಲ್ಲಿ ಹಾಕಿ ಎಲ್ಲ ಥರದ ಪಾಪ ಡಾಕ್ಟರ್ಗಳು ಕಷ್ಟಪಟ್ಟು ಅದನ್ನು ಉಳಿಸಿದ್ರೂ ಸಮ್ ಡಿಫೆಕ್ಟ್ಸ್ ವಿಲ್ ಬಿ ದೇರ್ ಫಾರ್ ಲೈಫ್. ಯಾಕೆ? ದ ರೀಸನ್ ಈಸ್ ಕೃಷ್ಣ ಈಸ್ ದ ಓನ್ಲಿ ಒನ್. ಕೃಷ್ಣಂದು ಕೆಲಸ ಏನಮ್ಮ ಹೇಳಿ ನೋಡೋಣ. ಕೃಷ್ಣ ಪುಟಾಣಿ ಇದ್ದಾಗ ಏನು ಮಾಡ್ತಿದ್ದ? ಆ ಮನೆ ಈ ಮನೆ ಹೋಗ್ಬಿಟ್ಟು ವೆರಿ ನಾಟಿ. ಹೌದಮ್ಮ. ಆ ಮನೆ ಈ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತಿದ್ದ ಅವನು? ಓಕೆ, ಬೆಣ್ಣೆ ಹಾಲು, ಓಕೆ, ಹಾಲನ್ನು ಕದ್ದು ಕುಡಿದು ಫ್ರೆಂಡ್ಸ್ ಜೊತೆ ಆಟ ಆಡಿ 16,108 ನಾರಿಯರ ಜೊತೆ ಏನು ಮಾಡ್ತಾ ಇದ್ದ? ರಾಸಲೀಲೆ ಅಂತ ನಾವು ಹೇಳ್ತೀವಿ. ಸಿ, ರಾಸಲೀಲಾ ಈಸ್ ಗ್ರಾಸ್. ಸೊ ಇನ್ ಸಟಲ್ 8ನೇ ತಿಂಗಳಲ್ಲಿ ಇಟ್ ಈಸ್ ಓನ್ಲಿ ಆ್ಯಂಡ್ ಓನ್ಲಿ ಕೃಷ್ಣ ಕ್ಯಾನ್ ಡೂ ದಟ್ ವರ್ಕ್. ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಅದರಲ್ಲಿ ಪ್ರಮುಖವಾದದ್ದು 16,108 ನಾಡೀಸ್ which supply pranic energy, which supply oxygen, which supply blood, which supply so many minerals to different organs of our body, different parts of our body. This work is done by Sri Krishna. So that is why Krishna Ashtami 1 and 16,108ಗೆ ಈಕ್ವಲ್ ಆದ ಪ್ರೀತಿಯನ್ನು ಕೃಷ್ಣ ಕೊಡಲಿಕ್ಕೆ ಸಾಧ್ಯ. ಇನ್ಯಾರಿಂದಲೂ ಅದು ಸಾಧ್ಯವಿಲ್ಲ. ಈಕ್ವಲ್ ಪ್ರೀತಿ ಕೇವಲ ಕೃಷ್ಣನಿಂದ ಕೊಡಲಿಕ್ಕೆ ಸಾಧ್ಯ. 16,108 ನಾರಿಯರ ಜೊತೆ ಈಕ್ವಲ್ ಆಗಿ ಪ್ರೀತಿ ತೋರಿಸಿ ಎಲ್ಲರ ಜೊತೆ ಕೃಷ್ಣನೇ ಇದ್ದಾನೆ ಅಂತ ಅವರಿಗೆ ಭಾಸವಾಗುತ್ತೆ. ಆ ಫೀಲಿಂಗಲ್ಲಿ ಇರ್ತಾರೆ. ಹೌದಾ ಇಲ್ವೋ? ಹೌದು ಸರ್. ಸೊ ಅಷ್ಟಮಿ. ಸೊ ನವಮಿ, 9th ಇಸ್ ಬೌದ್ಧ ಅವತಾರ, ಬುದ್ಧ ಅನ್ನೋ ಥರ ಶಾಂತವಾಗಿರುತ್ತೆ ಮಗು. ಆ್ಯಂಡ್ 10th ಮಂತ್ ದ ಚೈಲ್ಡ್ ಕಮ್ಸ್ ಔಟ್. ಓ ಮೈ ಗಾಡ್, ಡೂ ಐ ಹ್ಯಾವ್ ಟು ಕಮ್ ಔಟ್ ಅಂತ ಕಲ್ಕಿ ಥರ ಕೂಗಾಡಿ ಬರುತ್ತೆ. ಏನಿದು ಈ ಜಗತ್ತಿಗೆ ಬರಬೇಕಲ್ಲ ಅಂತ ಇಟ್ ಕೀಪ್ ಸ್ಕ್ರೀಮಿಂಗ್ ಆ್ಯಂಡ್ ಕಮ್ಮಿಂಗ್ ಔಟ್. ಸೊ ದ್ಯಾಟ್ ಈಸ್ ದ 10th ಅವತಾರ. ಸೊ ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ದಶಾವತಾರ. ಸೊ ಹೌದಮ್ಮ. ಮೊದಲನೇ ತಿಂಗಳಲ್ಲಿ ಫಿಶ್, ಮೀನಿನ ಅವತಾರ. 2ನೇ ತಿಂಗಳಲ್ಲಿ ಓಕೆ. ಸಿ, ಅಂದರೆ ದಶಾವತಾರ ನಾವು ಓದಿದ್ದೀವಿ, ಕತೆಗಳನ್ನ ಓದಿದ್ದೀವಿ. ದಶಾವತಾರ ಅಂದರೆ ಏನು ಅಂತ ಗೊತ್ತಿದೆ. ದಶಾವತಾರದ್ದು ಸಿಗ್ನಿಫಿಕೆನ್ಸ್ ಈಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಎಕ್ಸ್ಪ್ಲೇನ್. ದ ಫಸ್ಟ್ ಮಂತ್ ನಾನು ಹೇಳಿದ್ದು ಅಂದರೆ ಇನ್ ದ ಪ್ಲಾಸೆಂಟಾ ದ ಫೀಟಸ್ ಇಸ್ ಲೈಕ್ ಅ ಫಿಶ್. 2ನೇ ತಿಂಗಳು ಫಿಶ್, ಮತ್ಸ್ಯ ಅವತಾರ. ನೆಕ್ಸ್ಟ್ ಕೂರ್ಮ ಅವತಾರ, ಟರ್ಟಲ್. ನೆಕ್ಸ್ಟು ವರಾಹ ಅವತಾರ 3ನೇ ತಿಂಗಳು. 4ನೇ ತಿಂಗಳು ನಾರಸಿಂಹ ಅವತಾರ. ಇಲ್ಲಿ ಆತ್ಮ ಶರೀರವನ್ನು ಸೇರುತ್ತೆ. ಸೊ ಇಲ್ಲಿ ಗೊತ್ತಾಗುತ್ತೆ ವೆದರ್ ದ ಫೀಟಸ್ ಈಸ್ ಅಂದರೆ ವೆದರ್ ಹ್ಯೂಮನ್. ಆ್ಯಂಡ್ ಇಲ್ಲಿ ಗೊತ್ತಾಗುತ್ತೆ ವಾಟ್ ಎವರ್ ದಟ್ ಫೀಟಸ್ ಜೆಂಡರ್, ಲಿಂಗ ಏನಿದೆ ಅಂತ. ಸೊ ಓಕೆ. ಸೊ ಬಿಟ್ವೀನ್ 4th and 5th ಮಂತ್. ಸೊ 5th ಮಂತ್ ಆದ ನಂತರ 5th ಮಂತ್ ದಟ್ ಈಸ್ ನಿಮಗೆ ಪರಶುರಾಮ ಅವತಾರ. ದೆನ್ 6th ಮಂತ್ ಈಸ್ ವಾಮನ ಅವತಾರ ಹೇಳಿದೆ ನಿಮಗೆ, ಸೌಮ್ಯವಾಗಿರುತ್ತೆ. ಆ್ಯಂಡ್ 7th ಮಂತ್ ರಾಮ ತುಂಬ ಸೌಮ್ಯವಾಗಿದ್ದ. 8ನೇ ತಿಂಗಳು ಕೃಷ್ಣ. ಸೊ 16,108 ನಾರಿಯರ ಜೊತೆ ಅವನು ರಾಸಕ್ರೀಡೆ ಅಂದರೆ ಈಕ್ವಲ್ ಆದ ಪ್ರೀತಿ. ಅಂದರೆ ನಮ್ಮ ಶರೀರದಲ್ಲಿ 16,108 ನಾಡಿಗಳಿಗೆ ಪರ್ಫೆಕ್ಟ್ ಆದಂತಹ ಪ್ರಾಣವಾಯುವನ್ನು ಸಪ್ಲೈ ಮಾಡುವಂತಹ ಕೆಲಸ ಶ್ರೀಕೃಷ್ಣಂದು.
ಅದಕ್ಕೋಸ್ಕರ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾರೆ. 9th ಅವತಾರ. ಅದಕ್ಕಿಂತ ಮೊದಲು ನರಸಿಂಹ ಅವತಾರ 4th ಮಂತಲ್ಲಿ ಗಣೇಶ ಚತುರ್ಥಿ ಆಚರಿಸ್ತಾರೆ. ಚತುರ್ಥಿ, ಗಣೇಶ ಚತುರ್ಥಿ ಯಾಕೆ ಆಚರಿಸ್ತಾರೆ? ಗಣೇಶ ಈಸ್ ಹಾಫ್ ಹ್ಯೂಮನ್ ಆ್ಯಂಡ್ ಹಾಫ್ ಆ್ಯನಿಮಲ್. ಸೊ ಅದಕ್ಕೆ ಚತುರ್ಥಿ. ಸೊ ಇಲ್ಲಿ ಜ್ಞಾನೋದಯ ಆಗತ್ತೆ, ಇಲ್ಲಿ ಆತ್ಮ ಸೇರ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ 9th ಮಂತ್. ಸೊ 8th ಮಂತ್ ಆಯ್ತಲ್ವಾ, ನೆಕ್ಸ್ಟ್ 9th ಮಂತ್ ಬೌದ್ಧ ಅವತಾರ. 10th ಮಂತ್, ಐ ಥಿಂಕ್ ಎವ್ರಿ ಒನ್ ನೋಸ್ 44 ವೀಕ್ಸ್ ಆರ್ 9 ಮಂತ್ ಆ್ಯಂಡ್ 9 ಡೇಸ್. ಮಗು ಭ್ಯಾ ಅಂತ ಹತ್ತು ಹೊರಗಡೆ ಬರುತ್ತೆ. ವೈ ಆಮ್ ಐ ಸಪೋಸ್ ಟು ಕಮ್ ಟು ದಿಸ್ ವರ್ಲ್ಡ್ ಅಂತ ಕಲ್ಕಿ ಥರ ಕೂಗಾಡಿ ಬರುತ್ತೆ. ಸೊ ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಆಲ್ ದ 10 ಅವತಾರಸ್, ದಶಾವತಾರ. Does it die in the 8th month, sir? Yes, Akka, because Krishna is the only deity, only capable of supplying pranic energy, supplying minerals, supplying energy, supplying blood, supplying all the prerequisites to the child and to every part of the child. Every nook and corner, it is only he can do it. ಸೊ ಅದಕ್ಕೋಸ್ಕರ 8ನೇ ತಿಂಗಳಲ್ಲಿ ಡಾಕ್ಟರ್ಸ್ ಕೆನಾಟ್ ಡೂ ದ್ಯಾಟ್ ವರ್ಕ್. ವಾಟ್ ವರ್ಕ್ ಕೃಷ್ಣ ಕ್ಯಾನ್ ಡೂ, ಡಾಕ್ಟರ್ಸ್ ಕೆನಾಟ್ ಡೂ. ಓಕೆ, ಸೊ ಅದಕ್ಕೆ ಸೊ ದಟ್ ಈಸ್ ದ ರೀಸನ್ ವೈ 8th ಮಂತಲ್ಲಿ ಮಕ್ಕಳು ಉಳಿಯಲ್ಲ. ಉಳಿದ್ರೂ ದೇ ವಿಲ್ ಹ್ಯಾವ್ ಸಮ್ ಡಿಫೆಕ್ಟ್ಸ್ ಆರ್ ದಿ ಅದರ್. ಓಕೆ, ಸೊ ಗಾಟ್ ಇಟ್. ದೇರ್ ಈಸ್ ಓಕೆ. Yes, now one more thing I want to tell which is very important. ಈಗ ಎಸ್ ದೇವರೇ ಹೌದು ಸರ್, ಇದನ್ನ ಹೇಳ್ತಾ ಇದ್ರು ಅಮ್ಮ ಅವರು ಕೂಡ ಮೊದಲಿಂದ ಹೇಳ್ತಾ ಇದ್ರು 8th ಮಂತ್ ಹುಷಾರಾಗಿರ್ಬೇಕು, ಅದು ಕ್ರಾಸ್ ಆದ್ಮೇಲೆ ಸಮಸ್ಯೆ ಆಗಲ್ಲ. ಹೌದು, ಕರೆಕ್ಟ್, ವೆರಿ ಕೇರ್ಫುಲ್. ಅಬ್ಸಲ್ಯೂಟ್ಲಿ ರೈಟ್ ಅಕ್ಕ. 8th ಮಂತ್ ಕ್ರಾಸ್ ಆಗಬೇಕು ಫಾರ್ ಅ ಫುಲ್ಲಿ. ಗೊತ್ತಿರ್ಲಿಲ್ಲ ನನಗೆ 8th ಮಂತ್ ಕ್ರಾಸ್ ಆಗ್ಬೇಕು ಅಂತ ಹೇಳಿ. ಎಸ್ ಮಾದೇವ್ರೆ, ದಿಸ್ ಇಸ್ ದ ರೀಸನ್. ಈಗ ಗೊತ್ತಾಯ್ತಲ್ಲ ಎಲ್ಲರಿಗೂ 8th ಮಂತ್ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ವೈ ಕೃಷ್ಣ ಈಸ್ ಸೋ ಇಂಪಾರ್ಟೆಂಟ್. ಕೃಷ್ಣ, ಅದಕ್ಕೆ ಜನ್ಮಾಷ್ಟಮಿ ಆಚರಿಸ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಕ್ವಶನ್ ಐ ವಾಂಟ್ ಟು ಆಸ್ಕ್ ಯು. ಸೂರ್ಯ ಎಲ್ಲಿದ್ದಾನಮ್ಮ? ಅವನು ಇದ್ದಲ್ಲೇ ಇದ್ದಾನೆ ಅಂತ ಹೇಳಿ ಆನ್ಸರ್. ಈಗ ಎಲ್ಲರಿಗೂ ಸೂರ್ಯ ಕಾಣ್ತಾನಾ? ಓಕೆ, ಸೂರ್ಯ ಒಂದೇ ಕಡೆ ಇದ್ದಾನಾ? ಸೂರ್ಯನ ಬೆಳಕು ಎಲ್ಲ ಕಡೆ ಇದೆಯಾ? ಸೂರ್ಯನ ಬೆಳಕು, ಲೈಟ್ ಆ್ಯಂಡ್ ಹೀಟ್ ಇಸ್ ಎವ್ರಿವೇರ್. ಏನ್ರಮ್ಮ, ಎಸ್ ಆರ್ ನೋ? ಸೊ ಐ ಆಮ್ ಮ್ಯೂಟಿಂಗ್ ದೇವ್ರೆ, ಐ ಆಮ್ ಹಿಯರಿಂಗ್ ಸಮ್ ಸೌಂಡ್ಸ್ ಮಾ. ಓಕೆ, ಸೊ ದೇವ್ರೆ, ಸೂರ್ಯ ಒಂದೇ ಕಡೆ ಇದ್ದಾನೆ. ಸೂರ್ಯನ ಗಾಳಿ ಮತ್ತು ಸೂರ್ಯನ ಬೆಳಕು ಮತ್ತು ಹೀಟ್, ಓಕೆ, ಉಷ್ಣಾಂಶ ಎಲ್ಲರಿಗೂ ಫೀಲ್ ಆಗುತ್ತೆ ತಾನೆ? ಎಸ್ ಆರ್ ನೋ? ಎಸ್, ವೆರಿ ಗುಡ್. ಓಕೆ, ನಾವು ಮನೆ ಬಾಗಿಲು ಹಾಕ್ಕೊಂಡು ಕಿಟಕಿ ಹಾಕ್ಕೊಂಡು 8 ಗಂಟೆಗೆ ಸಾಧಾರಣ ಸೂರ್ಯ ಮೇಲೆ ಬಂದ ಮೇಲೆ ಓಪನ್ ಮಾಡಿದಾಗ ನಾವೇನು ಹೇಳ್ತೀವಿ? ಸೂರ್ಯನನ್ನು ಒಳಗಡೆ ಬಿಡಪ್ಪ, ಅಥವಾ ಸೂರ್ಯ ಒಳಗೆ ಬಂದಿದ್ದಾನೆ ಅಂತ ಹೇಳ್ತೀವಿ ಅಲ್ವಾ? ಸೂರ್ಯನ ಲೈಟ್ ಒಳಗಡೆ ಬಂದಿದೆ ಅಂತ ಹೇಳ್ತೀವಾ? ಅಥವಾ ಸೂರ್ಯನ ಹೀಟ್ ಒಳಗಡೆ ಬಂದಿದ್ದೀವಿ ಅಂತ ಹೇಳ್ತೀವ? ಇಲ್ಲ, ಸೂರ್ಯ ಒಳಗಡೆ ಬಂದಿದ್ದಾನೆ ಅಂತ ಹೇಳ್ತೀವಿ ಅಲ್ವಾ? ವೆರಿ ಗುಡ್. ಈಗ ದ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಮೈಟಿ ಗಾಡ್ ಪರಮಾತ್ಮ. See, Paramatma's energy, Paramatma's vibrations, Paramatma's Shakti can be felt everywhere. Just like how ಸೂರ್ಯಂದು ಲೈಟ್ ಹೀಟ್ ಫೀಲ್ ಆಗುತ್ತಲ್ವ ಹಾಗೆ. ಸೊ ಬಟ್ ಒಂದು ಸಾಮೂಹಿಕವಾಗಿ ಹೇಳ್ತೀವಿ ಪರಮಾತ್ಮ ಎಲ್ಲ ಕಡೆ ಇದ್ದಾರೆ. ಬಟ್ ಇನ್ ರಿಯಾಲಿಟಿ ಸೂರ್ಯ ಎಲ್ಲ ಕಡೆ ಇದ್ದಾನಮ್ಮ? ಯಾರು ಆನ್ಸರ್ ಕೊಟ್ಟರೆ ಇಲ್ಲ. ನೋ, ಸೂರ್ಯ ಈಸ್ ಇನ್ ಒನ್ ಪ್ಲೇಸ್. ವೆರಿ ಗುಡ್, ಸೂರ್ಯ ಈಸ್ ಇನ್ ಒನ್ ಪ್ಲೇಸ್, ರೈಟ್? ಹೌದಾ ಇಲ್ವೋ?
ವೆರಿ ಗುಡ್. ನಾವು ಹಾಗೇನೆ ಪರಮಾತ್ಮ ಇಸ್ ಇನ್ ಒನ್ ಪ್ಲೇಸ್. His energy, His powers, His values, His qualities, His Shakti can be felt everywhere. So that is why ಅದೊಂದು ಹೇಳಿಕೆ that ಪರಮಾತ್ಮ is everywhere ಅಂತ. But in reality His energy is everywhere. ನಾವು ಈ ತಪ್ಪನ್ನು ಮಾಡ್ತಾ ಇದ್ದೀವಿ. ಇನ್ನೂ ಕೆಲವರು ಕಂಟಿನ್ಯೂ ಮಾಡ್ತಾ ಇದ್ದರೆ ದಯವಿಟ್ಟು ಮಾಡಬೇಡಿ. Paramatma is in Paramdham. His energy can be felt everywhere. His powers can be felt everywhere. His values can be felt everywhere. Paramatmananna ದಯವಿಟ್ಟು ಗ್ಲಾನಿ ಮಾಡಬೇಡಿ. That he is in every single place what is available. If Paramatma had to be everywhere, or if Paramatma had to be here, the entire world would have been an absolutely pure place to live in. Am I right? Yes, sir. Yes. Okay. So Paramatma can be felt everywhere. ಏನು ಬರ್ದಿದೆ ಅಮ್ಮ ಹೇಳಿ ಅಕ್ಕ. ಕಣಕಣದಲ್ಲೂ ಭಗವಂತ ಅಂತ. Is it written? ಎಸ್ ಅಕ್ಕ, ಕಣಕಣದಲ್ಲಿ ಭಗವಂತ ಕ್ಯಾನ್ ಬಿ ಫೆಲ್ಟ್. ಕಣಕಣದಲ್ಲಿ ಭಗವಂತನ ಎನರ್ಜಿ ಕ್ಯಾನ್ ಬಿ ಫೆಲ್ಟ್. ಕಣಕಣದಲ್ಲಿ ಭಗವಂತನ ಅಂಶ ಕ್ಯಾನ್ ಬಿ ಫೆಲ್ಟ್. ನಾವು ಯಾರ್ಯಾರು ಬೀಚ್ ನೋಡಿದ್ದೀರಾ? ಅಲ್ಲಿಂದನೇ ಕೈ ಎತ್ತಿ. ಕೆಲವರು ಆಡಿಯೋ ವಿಡಿಯೋ ಆಫ್ ಮಾಡಿದ್ದಾರೆ. ಓಕೆ, ವೆರಿ ಗುಡ್. ಯಾರ್ಯಾರು ನೀರಲ್ಲಿ ನಿಂತಿದ್ದೀರಾ? ಮತ್ತೆ ಪುನಃ ಕೈ ಮೇಲೆ ಹೋಗುತ್ತೆ. ವೆರಿ ಗುಡ್. ಯಾರ್ಯಾರು ನೀರನ್ನು ಬೊಗಸೆಯಲ್ಲಿ ತೆಗೆದುಕೊಂಡಿದ್ದೀರಾ? Yes, sir. ಎಲ್ಲರೂ ತೆಗೆದುಕೊಂಡಿದ್ದೀರಾ? ಓಕೆ. ಬೊಗಸೆಯಲ್ಲಿ ನೀವು ನೀರು ತಗೊಳ್ತೀರಾ. ಆ ಸಮುದ್ರ ನೀರು, ಸಮುದ್ರ ಅಗಾಧವಾದ ಸಮುದ್ರ ಬ್ರಿಡ್ಜನ್ನು, ಮನೆಗಳನ್ನು ಎಲ್ಲವನ್ನ ಜೋರಾಗಿ ಸುನಾಮಿ ಬಂತು, ಸೈಕ್ಲೋನ್ ಬಂತು ಅಂದರೆ ಹೊಡ್ಕೊಂಡು ಹೋಗುತ್ತೆ. ಹೌದೋ ಇಲ್ವೋ? ಎಸ್ ಆರ್ ನೋ? ಓಕೆ, ಎಸ್ ಆರ್ ನೋ? ನಾವು ನಿಮ್ಮ ಕೈಯಲ್ಲಿ ಅದೇ ನೀರಿದೆ ತಾನೇ? Yes. ಹೌದು ಸರ್. ಎಸ್. ಆ ನೀರು, ನಿಮ್ಮಲ್ಲಿ ಇರ್ತಕ್ಕಂಥ ನೀರು ಬ್ರಿಡ್ಜು ಹೊಡಿಲಿಕ್ಕಾಗತ್ತಾ? ನಾಟ್ ಪಾಸಿಬಲ್. No, sir. ವೆರಿ ಗುಡ್. ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಬೊಗಸೆಯಲ್ಲಿ ನೀರಿದೆ. ಆ ನೀರು ಬಿಟ್ಟ ತಕ್ಷಣ ಮತ್ತೆ ಸಮುದ್ರದಲ್ಲಿ ನಿಮ್ಮ ಪೋರ್ಷನ್ ಯಾವುದು ಅಂತ ಕ್ಯಾನ್ ಯು ಮೇಕ್ ಔಟ್? No, no, sir. ನೋ. ಲೋಟದಲ್ಲಿ ತಗೊಂಡು ಅದರಲ್ಲಿ ಕಲರ್ ಮಿಕ್ಸ್ ಮಾಡಿ ಮತ್ತೆ ಹಾಕಿದ್ರು ಕ್ಯಾನ್ ಯು ಮೇಕ್ ಔಟ್? ನೋ, we cannot make out. All the molecules become one. The entire ocean becomes one. ಅದೇ ಥರ ಪರಮಾತ್ಮನ ದಿವ್ಯವಾದ ಶಕ್ತಿ, ಅಗಾಧವಾದಂಥ ಏನಂತಾರೆ ವೈಬ್ರೇಷನ್ಸ್ ಈಸ್ ಅವೈಲೇಬಲ್ ಎವ್ರಿವೇರ್. ಇಟ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ಅಸ್. The moment we leave the body, we become one with the universal consciousness. ಪರಮಾತ್ಮನ ಕಾನ್ಷಿಯಸ್ನೆಸ್ ಅಥವಾ ಆತ್ಮ ಏನಿದೆ, ನಾನು ಆತ್ಮ. ವೆನ್ ಐ ಲೀವ್ ದ ಬಾಡಿ, ಐ ಬಿಕಮ್ ಯೂನಿವರ್ಸಲಿ accepted and universal consciousness will take over. So I become like God. I cannot become God. ಒಂದಾಗ್ಬಿಡ್ತೀನಿ. ಲೈಕ್ ಗಾಡ್, ನಾಟ್ ಗಾಡ್. ನೀವು ನಿಮ್ಮ ತಂದೆ ಥರ ಆಗಬಹುದೇ ವಿನಃ ನೀವು ನಿಮ್ಮ ತಂದೆ ಆಗಲಿಕ್ಕೆ ಸಾಧ್ಯವಿಲ್ಲ. ಹೌದಾ ಇಲ್ವೋ? ನೀವು ನಿಮ್ಮ ತಾಯಿ ಥರ ಆಗ್ಬೋದೇ ವಿನಃ ನೀವು ನಿಮ್ಮ ತಾಯಿ ಆಗಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗೇನೆ, ಓಕೆ, ನಾವು ದಿಸ್ ಈಸ್ ಹೌ Paramatma's energy, because it is felt everywhere, we tell crudely that Paramatma is everywhere. In reality, Paramatma can be felt everywhere. Paramatmana energy can be tapped and taken everywhere and anywhere. Okay na? ದಯವಿಟ್ಟು Paramatma is in Paramdham and his energy, his powers, his vibrations can be felt everywhere. Okay na? Yes, sir. Now, is there any doubt? Sir, then I repeat my question, sir. Advaita, number one. ಹೇಳಿ. Advaita will not hold good, or is it false? What does Advaita say, ದೇವ್ರೆ?
ಅಮ್ಮ It says I am God ಅಲ್ವಾ sir? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು, ಐ ಆಮ್ ಗಾಡ್ ಅಂತ ಹೇಳಿಲ್ಲಮ್ಮ ದೇವರೇ. ಅಹಂ ಬ್ರಹ್ಮ ಅಸ್ಮಿ. ವಾಟ್ ಈಸ್ ಬ್ರಹ್ಮ? ಬ್ರಹ್ಮ ಮೀನ್ಸ್ ಬ್ರಹ್ಮಲೋಕದಿಂದ ಬಂದವನು. ಬ್ರಹ್ಮ ಮೀನ್ಸ್ ಬ್ರಹ್ಮ ತತ್ವದಲ್ಲಿ ಇದ್ದವನು. ಬ್ರಹ್ಮ ಮೀನ್ಸ್ ಬ್ರಹ್ಮನನ್ನು ಫಾಲೋ ಮಾಡುವವನು. ಬ್ರಹ್ಮ ಮೀನ್ಸ್ ಬ್ರಾಹ್ಮಣ. ಬ್ರಹ್ಮ ತತ್ವದಿಂದ ಬ್ರಾಹ್ಮಣನಾಗಿ ಇಲ್ಲಿ ಬಂದಿರೋನಿಗೆ ಬ್ರಹ್ಮ ಅಂತ ಕರಿತೀವಿ. ಬ್ರಹ್ಮ ಮೀನ್ಸ್ ಕ್ರಿಯೇಟರ್, ಒನ್ ಹೂ ಕ್ರಿಯೇಟ್ಸ್ ಹಿಸ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಆಮ್ ಐ ರೈಟ್ ದೇವರೇ? ಅಹಂ ಬ್ರಹ್ಮಾಸ್ಮಿ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಾನು ಬ್ರಹ್ಮ. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಫ್ಯೂಚರ್. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಡೆಸ್ಟಿನಿ. ಆಮ್ ಐ ರೈಟ್ ದೇವರೇ? ಅಹಂ ಬ್ರಹ್ಮಾಸ್ಮಿ. ಅಹಂ ಪರಮಾತ್ಮ ಅಸ್ಮಿ ಹೇಳಿಲ್ವಲ್ಲಮ್ಮ ದೇವರೇ. ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮ ತತ್ವದಿಂದ ಬಂದಿರೋರು. ಬ್ರಹ್ಮನಾಗಿ ಬ್ರಹ್ಮನ ಉಪದೇಶವನ್ನು ಫಾಲೋ ಮಾಡುವವನೇ ಬ್ರಾಹ್ಮಣ, ಬ್ರಾಹ್ಮಿನ್. Sir, look within, the healing will happen from within. Absolutely right, Devare. You are perfect, because when you are in a soul conscious state, there will not be any difference between the soul consciousness and the universal consciousness. Your body is just an envelope. When you look within and become soul conscious, you will not have this padara, ಈ ಒಂದು ಪರದೆ ಏನಿದೆ, ಈ ಒಂದು ಕಾಸ್ಟ್ಯೂಮ್ ಏನಿದೆ, you will not even feel that or see that. So your consciousness will become one with the universe, and that is why it is termed as I and the universal consciousness is one. ಹೇಗೆ ನೀವು ನೀರು ಬೊಗಸೆಯಲ್ಲಿ ತಗೊಳ್ತೀರಾ, ನೀರನ್ನು ನಿಮ್ಮ ಕೈಯಲ್ಲಿದ್ದಾಗ it is having the same molecular theory, everything same with the samudra. Correct, sir. Correct. Once we leave that, can we find out which was that area which was held by me or my hand? Not possible. No, sir. So ಅದೇ ಥರ ಆತ್ಮಜ್ಞಾನ ಹೊಂದಿರೋನು, ಯು ರಿಮೆಂಬರ್ ದಟ್ ಇ ಕ್ಯೂ ಸ್ಟೋರಿ ದೇವ್ರೆ? ಇ ಕ್ಯೂ ಸ್ಟೋರಿ, ಡೂ ಯು ರಿಮೆಂಬರ್? ಗೊತ್ತಿಲ್ಲ ಸರ್, ಇನ್ನೊಂದ್ಸತಿ ಹೇಳಿ. ಓಕೆ, ಹೇಳ್ತೀನಿ. ಇ ಕ್ಯೂ ಸ್ಟೋರಿ ಮತ್ತೊಮ್ಮೆ ಹೇಳ್ತೀನಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. Buddha stones, sir. ಅಮ್ಮ, The sculptures which were made of Buddhas, the sculptures. yes. EQ. EQ is a Mahan Buddha, like ಸನ್ಯಾಸಿ ಅಂತಾನೆ ಕರೋಣ, monk. So he lived in Japan. ಬುದ್ಧನಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅಷ್ಟೇ ರೆಸ್ಪೆಕ್ಟು ಇ ಕ್ಯೂಗಿದೆ, ಬಿಕಾಸ್ ಹಿ ಆಲ್ಸೋ ಈಸ್ ಅನ್ ಎನ್ಲೈಟನ್ಡ್ ಸೋಲ್ ಲೈಕ್ ಬುದ್ಧ. ಇ ಕ್ಯೂ ಹ್ಯಾಸ್ drafted many a practical methods of attaining nirvana ಅಥವಾ ಲಿಬರೇಷನ್. ಸೊ ಇ ಕ್ಯೂಗೆ ಬಹಳ ರೆಸ್ಪೆಕ್ಟ್ ಇದೆ. ಇ ಕ್ಯೂ ಏಜ್ ಆದ ನಂತರ ಅಬೌಟ್ 75 odd years, he was heading a monastery in Japan. He handed over the responsibility to someone else, and then ಅವರು ಅಲ್ಲಿ ಇಲ್ಲಿ ತಿರುಗ್ತಾ ಇದ್ರು. ಒಂದು ದಿವಸ ಇ ಕ್ಯೂಗೆ ಯಾರೂ ಕೇಳೋರಿಲ್ಲ, ಬಿಕಾಸ್ ಹೀ ಈಸ್ ಅ ಹೆಡ್ ಅಲ್ವಾ, ಆ್ಯಂಡ್ ಹೀ ಈಸ್ ಲೈಕ್ ಬುದ್ಧ. ಸೊ ಅವರು ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು. ಸೊ ಒಂದು ದಿವಸ ಅವರು ಒಂದು ಹಳ್ಳಿಗೆ ಬರ್ತಾರೆ. ಹಳ್ಳಿಯಲ್ಲಿ ಒಂದು ಚಿಕ್ಕದಾದ ಬೌದ್ಧ ಆಶ್ರಮ ಇರುತ್ತೆ ಅಥವಾ ಬೌದ್ಧ ಮೊನಾಸ್ಟ್ರಿ ಇರುತ್ತೆ. ಆ ಹಳ್ಳಿ ಚಿಕ್ಕದು, ಮೊನಾಸ್ಟ್ರಿ ಚಿಕ್ಕದು. ಸೊ ಅಲ್ಲಿ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗುತ್ತೆ. ಅವರು ಬಾಗಿಲನ್ನು ತಟ್ತಾರೆ. ಸೊ ಬಾಗಿಲನ್ನು ಓಪನ್ ಮಾಡೋರು ಅಲ್ಲಿ ಮೊನಾಸ್ಟ್ರಿ ನೋಡಿಕೊಳ್ಳೋರು. ಅವರು ಮೊನಾಸ್ಟ್ರಿಯಲ್ಲೇ ಒಂದು ಮೂಲೆಯಲ್ಲಿ ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಇದು ಮಾಡೋದು ಮಾಡ್ತಾರೆ. ಸೊ ಅವರು ಮೊನಾಸ್ಟ್ರಿ ಡೋರನ್ನು ಓಪನ್ ಮಾಡ್ತಾರೆ. ಇ ಕ್ಯೂವನ್ನು ನೋಡಿದ ಕೂಡಲೇ ಭಗವಂತನನ್ನು ನೋಡಿದ ಹಾಗೆ ಅವರಿಗೆ ಬಹಳ ಖುಷಿಯಾಗಿ ಕಣ್ಣಲ್ಲೆಲ್ಲ ನೀರು ಬಂದು, ಬನ್ನಿ ಒಳಗಡೆ ಅಂತ ಇನ್ವೈಟ್ ಮಾಡ್ತಾರೆ. ಒಳಗಡೆ ಬಂದ ನಂತರ ಅವರಿಗೆ ಕೂತ್ಕೊಳ್ಳಿ, ತುಂಬ ಚಳಿ ಇದೆ ಹೊರಗಡೆ ಅಂದ್ಬಿಟ್ಟು ಬಿಸಿ ಬಿಸಿ ಸೂಪನ್ನು ಮಾಡಿ ಕೊಡ್ತಾರೆ. ಆಮೇಲೆ ಅವರಿಗೆ ಏನೋ ತಿನ್ನಕ್ಕಿದ್ರೆ ತಿಂಡಿಯನ್ನು ಕೊಟ್ಟು ತಿನ್ನಿಸಿ, ಆನಂತರ ಬನ್ನಿ ದೇವಸ್ಥಾನ ತೋರಿಸ್ತೀನಿ ಅಂತ ಆ ಮೊನಾಸ್ಟ್ರಿ ಒಳಗಡೆ ಸುತ್ತಲೂ ಕರ್ಕೊಂಡೋಗ್ತಾರೆ. ಅವರು ಆ ಮೊನಾಸ್ಟ್ರಿಯಲ್ಲಿ ಇರ್ತಕ್ಕಂಥ ಬುದ್ಧನ ಐಡಲ್ಸ್, ಬುದ್ಧನ ವಿಗ್ರಹಗಳನ್ನು ತೋರಿಸ್ತಾರೆ. ಅವ್ರು ಹೇಳ್ತಾರೆ, ನೋಡಿ ಇದೆಲ್ಲವೂ ಹಲಗೆಯಿಂದ ಮಾಡಿದ್ದು, ಇದೆಲ್ಲವೂ ವುಡ್ ಹಲಗೆ, ವುಡ್ಡಿಂದ ಮಾಡಿದ್ದು. ಸೊ ಇದು ಕಾರ್ವಿಂಗ್ ಎಲ್ಲ ಕಷ್ಟಪಟ್ಟು ಇನ್ನೊಬ್ಬರು ನಾನು ಸೇರಿ ಮಾಡಿದ್ದು.
ಈ ಬುದ್ಧಂದು ನೋಡಿ, ಇದು ಸ್ಲೀಪಿಂಗ್ ಬುದ್ಧ, ಇದು ಹ್ಯಾಪಿ ಬುದ್ಧ, ಇದು ಸಿಟ್ಟಿಂಗ್ ಬುದ್ಧ ಅಂತ ಹೇಳಿ ಎಲ್ಲ ವಿವರಣೆ ಕೊಡ್ತಾ ಇರ್ತಾರೆ. ಬುದ್ಧಂದು ಒಂದೊಂದು ಆಕಾರದಲ್ಲಿ, ಒಂದೊಂದು ಅವತಾರದಲ್ಲಿ ಕೆತ್ತನೆ ಮಾಡಿದ್ದು ಯಾವುದರಲ್ಲಿ? ವುಡ್ಡಲ್ಲಿ. ಅದನ್ನು ಅವರು ಇಟ್ಟಿರ್ತಾರೆ ಪೂಜೆಗೆ, ಅದನ್ನೆಲ್ಲ ತೋರಿಸ್ತಾರೆ. ಹಾಗೆಯೇ ಅಲ್ಲಿ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ತೋರಿಸ್ಬಿಟ್ಟು ಆನಂತರ ಹೇಳ್ತಾರೆ ಇದೆಲ್ಲ ನಾವೇ ಮಾಡಿದ್ದು ಅಂತ ಹೇಳ್ತಾರೆ. ಅವರಿಗೆ ಖುಷಿ ಆಗತ್ತೆ ಇ ಕ್ಯೂಗೆ. ವೆರಿ ಗುಡ್, ನಾವು ಲೆಟ್ ಅಸ್ ಸ್ಲೀಪ್, ಇಟ್ ಈಸ್ ಮಿಡ್ ನೈಟ್ ಅಂತ ಹೇಳ್ತಾರೆ. ಸೊ ಅವರು ಮಲ್ಕೊಳ್ತಾರೆ, ಇಬ್ಬರು ಮಲ್ಕೊಳ್ತಾರೆ. ಇವರು ಮಂಚವನ್ನು ಇ ಕ್ಯೂಗೆ ಕೊಟ್ಟು ಇವರು ನೆಲದ ಮೇಲೆ ಮಲ್ಕೊಳ್ತಾರೆ. ಹೂ ದ ಹೆಡ್ ಆಫ್ ದ ಮೊನಾಸ್ಟ್ರಿ. ನಾವು ಆಫ್ಟರ್ ಸಮ್ ಟೈಮ್ ಸ್ಮೋಕಿನ ವಾಸನೆ ಬರುತ್ತೆ. ಆ ಇಡೀ ಮೊನಾಸ್ಟ್ರಿ ಇಸ್ ಮೇಡ್ ಅಪ್ ಆಫ್ ವುಡ್. ಸೊ ಮೊನಾಸ್ಟ್ರಿ ಏನಾದರೂ ಹತ್ತಿ ಉರಿದಿದೆಯಾ ಅಂತ ಇವರಿಗೆ ಹೆದರಿಕೆ ಆಗಿಬಿಡುತ್ತೆ. ಯಾರಿಗೆ? ಆ ಮೊನಾಸ್ಟ್ರಿ ನೋಡ್ಕೊಳ್ಳೋವನಿಗೆ. ಅವನು ಎದ್ದು ನೋಡ್ತಾನೆ. ಎದ್ದು ನೋಡಿದ್ರೆ ಇ ಕ್ಯೂ ಇಲ್ಲ ಮಂಚದ ಮೇಲೆ. ಅರೆ ಇ ಕ್ಯೂ ಎಲ್ಲಿ ಹೋದ್ರು ಅಂತ ನೋಡ್ತಾನೆ. ನೋಡಿದ್ರೆ ಕಿಟಕಿ ಓಪನ್ ಇದೆ, ಬಾಗಲು ಓಪನ್ ಇದೆ. ಇ ಕ್ಯೂ ಹೊರಗಡೆ ಕೂತ್ಕೊಂಡು ಹಲಗೆಯನ್ನು ಅಥವಾ ವುಡ್ಡಿಗೆ ಬೆಂಕಿ ಹಾಕಿ ಬೆಂಕಿ ಕಾಯಿಸ್ತಾ ಇದ್ದಾರೆ. ಸೊ ಇವನು ಹೊರಗಡೆ ಹೋಗಿ ನೋಡ್ತಾನೆ. ಇ ಕ್ಯೂ ಏನು ಮಾಡಿರ್ತಾನೆ ಅಂದರೆ ಒಂದೊಂದೇ ಬುದ್ಧನ ಐಡಲನ್ನು ತೆಗೆದು ಬೆಂಕಿ ಹಾಕಿ ಬೆಂಕಿ ಕಾಯಿಸ್ತಾ ಇರ್ತಾನೆ. ಅವನು ಏನು ಮಾಡ್ತಾ ಇದ್ದೀರಾ ಇ ಕ್ಯೂ ಅವರೇ, ನಿಮಗೇನಾದರೂ ತಲೆ ಕೆಟ್ಟಿದೆಯಾ? ನೀವು ಬುದ್ಧನನ್ನು ಬರ್ನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ವೈ ಆರ್ ಯು ಬರ್ನಿಂಗ್ ಬುದ್ಧ? ಯು ಆರ್ ಬರ್ನಿಂಗ್ ಮೈ ಬುದ್ಧ ಅಂತ ಹೇಳ್ತಾರೆ. ಅದಕ್ಕೆ ಅವನು ಬಾಪ ಕೂತ್ಕೋ, ನೀನು ಒಂದು 2-3 ಐಡಲ್ ತಗೊಂಬ. ಯಾವುದ್ರದ್ದು? ಹಲಗೆದು. ಹಲಗೆದು ಐಡಲ್ ತಗೊಂಬ, ಇಲ್ಲಿ ಬಿಸಿ ಕಾಯುವಂತೆ ತುಂಬಾ ಚಳಿ ಇದೆ ಬಾಪ ಅಂತ ಹೇಳ್ತಾರೆ. ಅವನು ಅನ್ಕೊಳ್ತಾನೆ ಇ ಕ್ಯೂಗೆ ತಲೆ ಕೆಟ್ಟೋಗಿದೆ, ವಯಸ್ಸಾಗಿದೆ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಡ್ಬಿಡ್ತಾರೆ. ಇವನಿಗೆ ಒಳಗಡೆ ಬಿಡೋದು ಬೇಡ, ಇಲ್ಲ ಅಂದರೆ ಇಡೀ ಮೊನಾಸ್ಟ್ರಿಯನ್ನೇ ಸುಟ್ಟು ಬಿಡ್ತೇನೆ ಅಂತ. ಆಮೇಲೆ ಮಲ್ಕೊಂಡ್ಬಿಡ್ತಾರೆ ಅವ್ರು. ಹೋಗ್ಬಿಟ್ಟು ಮಲ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಬೆಳಕು ಹರಿಯತ್ತೆ. ಇವರಿಗೆ ಬೇಜಾರಾಗತ್ತೆ. ಅರೇ ಆ ತಾತನಿಗೆ ಹೊರಗಡೆ ಚಳಿಯಲ್ಲಿ ಬಿಟ್ನಲ್ಲಪ್ಪ ನಾನು ಅಂತ ಹೇಳಿ ಹೋಗ್ತಾನೆ. ನೋಡೋಣ, ಕಿಟಕಿಯಿಂದ ನೋಡ್ತಾನೆ ಇ ಕ್ಯೂ ಎಲ್ಲಿದ್ದಾನೆ ಅಂತ. ನೋಡಿದ್ರೆ ಅವನು ಆ ಮೇನ್ ರೋಡ್ ಇರುತ್ತಲ್ಲ, ಮೇನ್ ರೋಡಿಗೆ ಮೈಲಿಗಲ್ಲು ಇರುತ್ತಲ್ಲ. ಮೈಲಿಗಲ್ಲು ಅಂದ್ರೆ ಗೊತ್ತಾ? ಮೈಲ್ ಸ್ಟೋನ್. ಮೈಲಿಗಲ್ಲಿಗೆ ಬುದ್ಧ ಅಂದರೆ ಇ ಕ್ಯೂ ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ ಅಂತ ಪೂಜೆ ಮಾಡ್ತಾ ಇರ್ತಾನೆ. ಇವನಿಗೆ ಏನೋ ನಿಜವಾಗ್ಲೂ ಆಗಿದೆ ಅಂತ ಹತ್ರ ಹೋಗ್ತಾರೆ. ಬಾ ಕೂತ್ಕೋ ಈ ಬುದ್ಧನ ಪೂಜೆ ಮಾಡೋಣ ಅಂತಾರೆ. ಇದು ಕಲ್ಲು ಅಂತಾನೆ. ಇಲ್ಲಪ್ಪ ಇದು ಬುದ್ಧ ಅಂತ ಹೇಳ್ತಾನೆ ಅವನು. ಇಲ್ಲ ಇ ಕ್ಯೂ ಅವರೇ, ನಿಮಗೆ ತಲೆ ಕೆಟ್ಟೋಗಿದೆ, ಇದು ಕಲ್ಲು ಅಂತ ಹೇಳ್ತಾನೆ. ಅವನು ಬಾ ಓಂ ಮನೆ ಪದ್ಮೇಹಂ, ಓಂ ಮನೆ ಪದ್ಮೇಹಂ, ಕೂತ್ಕೋ ಮಾಡು ಮಂತ್ರ ಅಂತ ಹೇಳ್ತಾನೆ. ಇವನು ಹೇಳ್ತಾನೆ ಇ ಕ್ಯೂ ಅವರೇ, ನನ್ನನ್ನು ಕ್ಷಮಿಸಿ, ನಿಮಗೆ ತಲೆ ಕೆಟ್ಟೋಗಿದೆ, ಈ ಕಲ್ಲನ್ನು ನೀವು ಬುದ್ಧ ಅಂತ ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆಗ ಇ ಕ್ಯೂ ಹೇಳ್ತಾನೆ, ಅಲ್ಲಪ್ಪ, ಅಲ್ಲಿ ಹಲಗೆಯನ್ನು ನೀನು ಬುದ್ಧ ಅಂತ ಪೂಜೆ ಮಾಡೋದು ಅದು ಸರಿನಾ? ವೆನ್ ಯು ಕ್ಯಾನ್ ಫೈಂಡ್ ಔಟ್ ಬುದ್ಧತ್ವ ಇನ್ ಅ ಸ್ಟೋನ್, ವೆನ್ ಯು ಕ್ಯಾನ್ ಫೈಂಡ್ ಔಟ್ ಬುದ್ಧತ್ವ ಇನ್ ಅ ವುಡ್, ದೆನ್ ಯು ಹ್ಯಾವ್ ಅಟೈನ್ಡ್ ಲಿಬರೇಷನ್ ಅಥವಾ ಬುದ್ಧತ್ವ. ಅಂಟಿಲ್ ದೆನ್ ವಿ ಆರ್ ಲಿಮಿಟೆಡ್. ಅರ್ಥ ಆಯ್ತಾ? ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಹಿಯರ್ ಇನ್ ಅದ್ವೈತ ಫಿಲಾಸಫಿ. ಎಲ್ಲೋದ್ರು ಇವರು? ರಶ್ಮಿ ಅಕ್ಕ. ಓಕೆ. Yes, sir, I'm listening, sir. Okay. So now you got it. So see, we are not seeing the essence. Sir, I'm again coming. We have to see the essence, Devre. If you see a house, you are seeing a constructed house. Can you see sand in it? Can you see bricks in it? Can you see cement in it? You are not seeing the cement or the essence. You ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನದ ವಿಗ್ರಹ ಯಾವುದ್ರಲ್ಲಿ ಮಾಡಿರ್ತಾರಮ್ಮ? ಸಾಧಾರಣವಾಗಿ ಕಲ್ಲಲ್ಲಿ. ಆರ್ ಯು ಸೀಯಿಂಗ್ ದ ಸ್ಟೋನ್ ಆರ್ ಆರ್ ಯು ಸೀಯಿಂಗ್ ಭಗವಂತ ದೇರ್? We are seeing God. See. God in that. But a gnani will see the stone. He is not going to see what you are seeing. Because you are seeing the gross form. You are seeing the completed form. Because you are seeing the physical aspect. But a gnani is going to see the essence, the inner thing, the in thing. Artha aita ade. So where were we now? Okay, coming back.
EQದು ಗೊತ್ತಾಯ್ತಾ? ಸೇಮ್ ಥಿಂಗ್ ವಿತ್ ದ ಕಾನ್ಷಿಯಸ್ನೆಸ್. ವಿ ಆರ್ ಸೀಯಿಂಗ್ ದ ಎಕ್ಸ್ಟರ್ನಲ್ portion or the external part with the help of these physical eyes. If we can see the in thing, the insight ಅಂತ ಹೇಳ್ತೀವಿ, ಅಥವಾ with the help of the third eye or the inner eye ಅಲ್ಲಿ ನಾನು ಯಾರು, ನನ್ನವರು ಯಾರು, ನಾನು ಏತಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೇನೆ, ವಾಟ್ ಈಸ್ ದಿಸ್ ಯೂನಿವರ್ಸ್, ವಾಟ್ ಈಸ್ ದಿಸ್ ಕಾನ್ಷಿಯಸ್ನೆಸ್ ಅಂತ ವೆನ್ ಐ ಕಮ್ ಟು ನೋ ಆಲ್ ದಿಸ್, ಏನು ಆಟ ನಡೀತಾ ಇದೆ ಇಲ್ಲಿ, ಐ ವಿಲ್ ನೋ ದಟ್ ದಿಸ್ ಈಸ್ ಡ್ರಾಮಾ. ಓಕೆ ದೇವ್ರೆ? ಸೊ Yes, sir. Yes, sir. ಎಲ್ಲರಿಗೂ ಅರ್ಥ ಆಯ್ತಾ? Yes, Anna. So we don't Yes, need sir. to go by akara. You don't need ಪೂಜೆ to ಮಾಡ್ಲಿಕ್ಕೆ go. ಆಕಾರ ಬೇಕಂತ ಇಲ್ಲ. Absolutely right. Do we require ಭಗವಂತನನ್ನ ನೆನಪು ಮಾಡಲಿಕ್ಕೆ ಆಕಾರ ಬೇಕಾ? ಆಕಾರ ಬೇಕು ಯಾರಿಗೆ? ಫಾರ್ ದ ಬಿಗಿನರ್ಸ್. ಬೇಡ. ಫಾರ್ ದ ಬಿಗಿನರ್ಸ್ ಆಕಾರ. ಈಗ ಗಣಪತಿ ಥರ, ಹನುಮಂತನ ಥರ, ಕೃಷ್ಣನ್ ಥರ, ರಾಮನ್ ಥರ ಎಲ್ಲ ಆಕಾರ ಬೇಕು ಬಿಗಿನರ್ಸ್. ಬಟ್ ನಿಮಗೆ ಗಣಪತಿದು ನಾನು ಹೇಳಿದೆ ಕತೆ. ಗಣಪತಿಯ ವಿಗ್ರಹವನ್ನು ಯಾಕೆ ಏನು ಹೇಳ್ತೀರಾ? 3 ದಿವಸ ಆದಮೇಲೆ ಅಥವಾ ಅದೇ ದಿವಸ ಈವ್ನಿಂಗ್ ಅಥವಾ ಅನಂತ ಚತುರ್ದಶಿ ದಿವಸ ಏನು ಮಾಡ್ತೀರಾ? ವಿಸರ್ಜನೆ ಮಾಡ್ತೀರಾ. ವಿಸರ್ಜನೆ ಮಾಡ್ತಾರೆ. ಯಾಕೆ ವಿಸರ್ಜನೆ ಮಾಡ್ತೀರಾ? ಬಿಕಾಸ್ ಏನೂ ಇಲ್ಲದನ್ನು ತಂದು ನೀವು ಹೆಸರು ಕೊಟ್ಟಿದ್ದೀರಾ, ಗಣಪತಿ ಪೂಜೆ ಮಾಡಿದ್ದೀರಾ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀರಾ, ಆ ನಂತರ ವಿಸರ್ಜನೆ ಮಾಡ್ತೀರಾ. ದಟ್ ಮೀನ್ಸ್ ಯು ಆರ್ ಸೆಂಡಿಂಗ್ ಬ್ಯಾಕ್ ದ ಕ್ಲೇ ಟು ದ ಕ್ಲೇ. ದಟ್ ಮೀನ್ಸ್ ಎಲ್ಲಿಂದ ಅದು ಬಂತು ಅಲ್ಲಿಗೆ ವಾಪಸ್ ಕಳಿಸ್ತಾ ಇದ್ದೀರಾ. ಆಕಾರದಿಂದ ನಿರಾಕಾರ, ಅಂದರೆ ನಿರಾಕಾರದಿಂದ ಆಕಾರ ಕೊಟ್ರಿ, ಆಕಾರದಿಂದ ಮತ್ತೆ ಪುನಃ ನಿರಾಕಾರಕ್ಕೆ ಹೋಗಬೇಕು. ಆದರೆ ನೀವು ಆಕಾರವನ್ನೇ ಹಿಡಿದು ಇನ್ನು ಪೂಜೆ ಮಾಡ್ತಾ ಇದ್ದೀರಾ ಅಲ್ವಾ? Yes, Anna. ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ವಿಸರ್ಜನೆ ಆಫ್ ಲಾರ್ಡ್ ಗಣಪತಿ. ದಟ್ ಮೀನ್ಸ್ ನಿರಾಕಾರಿ ಯಾವಾಗ ಆಗೋದು ನೀವು? ಯಾವಾಗ ನಿಮಗೆ ಜ್ಞಾನ ಸಿಗೋದು? ಯಾವಾಗ ಜ್ಞಾನೋದಯ ಆಗೋದು? ಏನ್ರಮ್ಮ? Yes, Anna. ಸೊ ಎಲ್ಲದು ನಿರಾಕಾರ ಅಂದಾಗ ಎಲ್ಲ ವಿಗ್ರಹಗಳ ಹಿಂದೆ ಇರೋ ಶಕ್ತಿ ಒಂದೇ ಪರಮಾತ್ಮ ಆಗಿರಬಹುದು. Absolutely right. Same thing with water. You store water in a pot, you store water in a vessel, you store water in a ಚಿಕ್ಕ ಚಂಬಲ್ಲಿ ಅಥವಾ ಚಿಕ್ಕ ಲೋಟದಲ್ಲಿ ಅಥವಾ ಕೈಯಲ್ಲಿ. The essence of water is the same. Yes, yes, Anna. Whether it is river water, sea water, whatever water. Yes, Anna. That is universal consciousness and the consciousness within you. The consciousness within you and the universal consciousness is the same. So we have less than 30 seconds. Okay, Anna. Understand ಆಯ್ತಾ ದೇವ್ರೆ? Yes, Anna. So this is very important. We have to understand the essence, the in thing. What is? ಅಂದ್ರೆ ಮೂರ್ತಿ ಇದು ನೆಸೆಸಿಟಿ ಇಲ್ಲ ಅಂತ. ಅಂದರೆ ಬಿಗಿನಿಂಗಲ್ಲಿ ನೆಸೆಸಿಟಿ ಇದೆ, ಬಿಗಿನಿಂಗಲ್ಲಿ ಬೇಕು ನಿಮಗೆ ಮನವರಿಕೆ ಆಗೋವರೆಗೆ, ಮನಸ್ಸಿನಲ್ಲಿ ಸ್ಥಿರವಾದವರೆಗೆ. ಒಂದು ಸಲ ಮನಸ್ಸಿನಲ್ಲಿ ಸ್ಥಿರವಾಯಿತು ಅಂದರೆ ಆವಾಗ ಏನು ಬೇಕು? ಒಳಗಿನ ಆಕಾರ. Please come to Namaskara Mudra and 3 Omkaras. Visualize the entire world and give Ashirwad, give blessings to the entire world. ಇಡೀ ಜಗತ್ತಿಗೆ, ಇಡೀ ಬ್ರಹ್ಮಾಂಡಕ್ಕೆ ಆಶೀರ್ವಾದ ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Release both the hands and rub both the palms. Palm up and keep them on the eyes. Namaste. God bless you all. May all of you be healthy, wealthy, wisdom filled, happy and prosperous. Have a nice day. Please take care. Om Shanti.